ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡೊಂಬರಾಟ ಮತ್ತು ಮಂಗ್ಯಾನಾಟ ಆಡಿಸ್ತಿರೋರು ಯಾರು, ನೋಡುತ್ತಿರೋರು ಯಾರು? ಇವತ್ತಿಂದ ಏನು ವಿಡಿಯೋ ಇದೆ, ಬಹಳ ಇಂಟ್ರೆಸ್ಟಿಂಗ್ ಇದೆ. ತಮಗೆಲ್ಲ ಗೊತ್ತಿದೆ ಡೊಂಬರಾಟನ ಆಡಿಸ್ತಿರೋರು ಯಾರು, ಮಂಗ್ಯಗಳು ಯಾರು, ನಂತರ ಬ್ಯಾಲೆನ್ಸಿಂಗ್ ಯಾರು ಮಾಡ್ತಾ ಇದ್ದಾರೆ ಮತ್ತು ಯಾರು ನೋಡ್ತಾ ಇದ್ದಾರೆ, ಅದು ಬಹಳ ಮಹತ್ವದ್ದು. ಇವತ್ತು ತಮಗೆಲ್ಲ ಗೊತ್ತಿದೆ, ದುಡ್ಡು ಅವ್ರದ್ದು, ಆಟ ಆಡಿಸೋರು ಇವರು, ಲಾಸ್ಟ್ ಕಲೆಕ್ಷನ್ ಮಾಡೋರು ಇವರು. ಯಾರವರು? ತಮಗೆಲ್ಲ ಗೊತ್ತಿದೆ. ಏನೇನು ಆಟ ನಡೀತಿದೆ ನಿಮಗೆ ಗೊತ್ತೈತೆ. ಒಂದು ಮಂಗ್ಯನ ಆಟ ನಡೀತಿರ್ತೈತೆ, ಅದನ್ನ ಆಡಿಸ್ತಿರ್ತಾನ. ಅದು ರಿಂಗ್ ತಗೋತೈತಿ, ಒಮ್ಮೆ ಕಟ್ಟಿಗೆ ತಗೋತೈತಿ, ಒಮ್ಮೆ ಪಿ ತಗೋತೈತಿ, ಒಮ್ಮೆ ಛತ್ರಿಗೆ ತಗೋತೈತಿ. ಎಲ್ಲ ನೋಡ್ತಿರ್ತೀರಿ ನೀವು. ಈ ನೋಡುವಂಥ ಗುಂಪಿನಲ್ಲಿ ಸ್ಪೆಕ್ಟೇಟರ್ ಯಾರು? ಪ್ರಭಾಕರ್ ಕೋರೆ ಅವ್ರು ನೀವು ಸ್ಪೆಕ್ಟೇಟರಾ? ಲಕ್ಷ್ಮಣ್ ಸವದಿ ಅವ್ರು ನೀವು ಸ್ಪೆಕ್ಟೇಟರಾ? ನೋಡುಗರಾ? ನೀವು ನೋಡ್ತೀರಿ. ರಾಜೀವ್ ಕಾಗೆ ಅವ್ರು ನೋಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡ್ತಾರೆ, ಚಂದ್ರ ಹಟ್ಟಿಗಳು ನೋಡ್ತಾರೆ. ಲಾಸ್ಟಿಗೆ ಡೊಂಬರಾಟ ಮುಗಿದ ಕೂಡಲೇ ನೀವು ಹಂಗೆ ಹೋಗ್ಬಿಡಂಗಿಲ್ಲ. ಅವರು ನಿಮ್ಮ ಕಡೆನೂ ದುಡ್ಡು ಕೇಳ್ತಾರ, ಪಟ್ಟಿ ಹಿಡ್ಕೊಂಡು ಬರ್ತಾರಲ್ಲ. ಮತ್ತೆ ಅಂದ್ರೆ ನಿಮಗೂ ಟಾಪಿಕ್ ಬಿದ್ದಂಗೆ ಆಯ್ತು. ಇನ್ನು ಡೊಂಬರಾಟ ಆಡ್ತಿರೋರು ಯಾರು? ಮಂಗ್ಯಗಳು. ಯಾರು ಮಂಗ್ಯಗಳು ಇಲ್ಲಿ? ಅನಸಾಬ್ ಜೊಲ್ಲೆ ಅವರು ನೀವು ಮಂಗ್ಯಗಳಾಗ್ತಾರೆ? ಇಲ್ಲ, ಯಾಕಂದ್ರೆ ಪ್ರಬುದ್ಧರು, ನೀವನ್ನ ಕೈ ಇಲ್ಲ. ವಿಶ್ವನಾಥ್ ವೈದ್ಯ ಶಾಸಕರು, ನೀವು ಇಲ್ಲ. ಅರವಿಂದ್ ಪಾಟೀಲ್ರವರು, ನೀವು ಇಲ್ಲ. ದೊಡ್ಡಗೌಡರು, ನೀವು ಇಲ್ಲ. ಬಾಬಾ ಸಾಹೇಬ್ ಪಾಟೀಲ್ರು, ನೀವನ್ನ ಕೈ ಇಲ್ಲ. ವಿಕ್ರಮ್ ಇನಾಮದಾರರು, ನೀವು ಹೊರಗಿದ್ದಾರೆ, ಈ ಆಟದಲ್ಲಿಲ್ಲ, ನೀವೇನೂ ಇಲ್ಲ. ನಂತರ ಪ್ರಕಾಶ್ ಹುಕ್ಕೇರಿ ಅವರು, ಗಣೇಶ್ ಹುಕ್ಕೇರಿ ಅವರು, ನೀವೆಲ್ಲ ಆಟ ಸಾಮಾನು ತಂದು ಇಟ್ಟಿದ್ದಾರೆ, ನೋಡ್ಕೋತನೋ ಕೂದ್ದಾರೆ, ಅದರಾಗ ಭಾಗಿನೂ ಆಗಿದ್ದಾರೆ. ಅಂದ್ರೆ ನಿಮ್ಮದು ಪಾಲು ಎಷ್ಟೈತಿ ಇಲ್ಲಿ? ಕಲೆಕ್ಷನ್ ಪಾಲು ಬೇಕಲ್ಲ ಲಾಸ್ಟಕ್ಕೆ. ನಿಮ್ಮ ಮಗನೂ ಆಯಿತು, ಆಟ ಆಡಿದ್ರು, ಬಹುಮಾನ ಸಿಕ್ತು, ಹೋಯ್ತು. ಹೆಚ್ಚು ಆಟ ಆಡ್ತಂದ್ರೆ ಸ್ವಲ್ಪ ಹೆಚ್ಚು ಬಹುಮಾನ ಕೊಡ್ತಾರಲ್ಲ ನೋಡುಗರು. ಇದು ಡಿಸಿಸಿ ಬಹುಮಾನ ಸಿಕ್ತ ಅಂತ ತಿಳ್ಕೊರಿ. ನಂತರ ಅತ್ನಿಯಲ್ಲಿ ಲಕ್ಷ್ಮಣ್ ಸವದಿ ಅವರೇ, ನಿಮ್ಮದು ಪಾತ್ರ ಅನ್ಕ ನಾವು ಹೇಳಿಬಿಟ್ಟಿವೆ. ರಾಜೀವ್ ಕಾಗೆ ಅವ್ರು ನಿಮ್ಮ ಪಾತ್ರ ಅನ್ಕ ಹೇಳಿಬಿಟ್ರೆ. ಈಗ ಆಡ್ಸತ್ತಾರೆ ಯಾರು? ಬೇಕಲ್ಲ. ಮತ್ತು ಅದು ಸಾಮಾನು ಕಲೆಕ್ಷನ್ ಮಾಡಿ ಶಿವಾನಂದ್ ಕೌಜಿಲ್ ಅನ್ಕ ಕೊಡ್ತಾ ಇಲ್ಲ, ಅವರಿಗೆ ಸಂಬಂಧ ಇಲ್ಲ. ಅಶೋಕ್ ಪಟ್ಟಣ್ ಅವರು, ನೀವು ನೋಡ್ಕೊತಿದ್ದೀರೋ ಅಥವಾ ಏನಾದರೂ ಈ ಆಟವನ್ನು ಬಂದ್ ಮಾಡಿಸ್ಬೇಕಂತ ಏನು ಪ್ರಯತ್ನ ಮಾಡತ್ತೀರೇನು? ಮಲ್ಲನೇ ಯಾದವಾಡ್ ಅವರು, ಅವ್ರ ತಂದೆ, ಅವ್ರಿಗೆ ಆಟ ಆಡಿಸಿದ್ರು. ಅದು ನಂತರ ಗೊತ್ತಾಯ್ತು. ಇಲ್ಲಿ ರಾಯಬಾಗದಲ್ಲಿ ಶಂಭು ಕಲ್ಲೋಳ್ಕರು ಆಟ ಆಡಿಸಿದ್ರು. ಕೊನೆಯ ಕ್ಷಣದಲ್ಲಿ ಸ್ವಲ್ಪ ಮಳೆ ಬಂದಿದ್ರಿಂದ ಆಟ ಸ್ಥಗಿತ ಆಯಿತು. ಅಂದರೆ ಡ್ರಾ ಆಯ್ತು. ಇವರಿಗೆಲ್ಲ ಅವ್ರಿಗೂ ಇಲ್ಲ. ಮೂರನೇದವನು ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ರು. ನಂತರ ಕುರ್ಚಿಯಲ್ಲಿ ತಮ್ಮನವ್ರವರು ಇದ್ದು ಇಲ್ದಂಗ, ಅವ್ರು ಯಾವುದೂ ಆಟ ಆಡ್ತಾ ಇಲ್ಲ, ಮತ್ತು ನಾ ಇದ್ರಾಗ ಭಾಗವಹಿಸಿಲ್ಲಪ್ಪ ಅಂತ ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗವಹಿಸ್ಬೇಕಾಗಿತ್ತು ಆ್ಯಕ್ಚುಲಿ. ಯಾಕಂದ್ರೆ ಚಂದಾಗ ಡೊಂಬರಾಟ ನಡೆದಾಗ ಎಲ್ಲ ಸಂತ್ಯಾಗ ಜನ ಕೂಡ್ತಾರಲ್ಲ. ಅದು ಇಲ್ಲಿ ಡೊಂಬರಾಟ ಬೇರೆ, ಮಂಗ್ಯನಾಟ ಬೇರೆ. ಡೊಂಬರಾಟ ಅಂದ್ರೆ ಬ್ಯಾಲೆನ್ಸಿಂಗ್ ಮಾಡ್ತಾರಲ್ಲ, ಒಂದು ಹಗ್ಗದ ಮೇಲೆ ಬ್ಯಾಲೆನ್ಸಿಂಗ್. ಪ್ರಭಾಕರ್ ಬ್ಯಾಲೆನ್ಸಿಂಗ್. ನಾನೇನಿಲ್ಲಪ್ಪ ಇಲ್ಲಿ ಈ ಥರ ಏನಿಲ್ಲ. ಮತೀಶ್ ಕಟ್ಟುಮಟ್ಟು ನಾನು ಬ್ಯಾಲೆನ್ಸಿಂಗ್, ಲಕ್ಷ್ಮಣ ಸೋದಿ ನಾನು ಬ್ಯಾಲೆನ್ಸಿಂಗ್, ರಾಜೀವ್ ಕಾಗೆ ನಾನು ಬ್ಯಾಲೆನ್ಸಿಂಗ್, ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಬ್ಯಾಲೆನ್ಸಿಂಗ್. ಇದು ಡೊಂಬರಾಟ ಬೇರೆ, ಇದು ಮಂಗ್ಯನಾಟ ಇದು ಬೇರೆ. ಎಲ್ಲ ಆಟ ಆಡೋರು ನೀವು. ಮತ್ತು ಲಾಸ್ಟ್ ಕಲೆಕ್ಷನ್ ಯಾರ್ದಾಗೋದು? ಅವ್ರದ್ದು. ಇದು ಡಿಸಿಸಿ ಬ್ಯಾಂಕದ ಡೊಂಬರಾಟ ಇದು. ಈಗ ಹೈಕಮಾಂಡ್ದವರು ಏನು ಮಾಡಬೇಕು? ಈ ಕಲೆಕ್ಷನ್ ತೆಗೆದುಕೊಂಡು ನೀವೇ ಇಟ್ಕೋಬೇಕು ಅಥವಾ ಇವರು ಹಂಚಬೇಕು. ಟಿಕೆಟ್ ಹಂಚುವ ಹೊತ್ತಿನಲ್ಲಿ ಈ ಡೊಂಬರಾಟ ಆಟ ಆಡ್ಸತ್ತ ಇವ್ರ ಕೈಯಾಗ 18 ಬಿಫಾರ್ಮ್ ಕೊಡಬಾರ್ದು.
ಯಾರಿಗೆ ಕೊಡತ್ತೆ ನಿಮ್ಗೆ ಗೊತ್ತಿದೆ. ಅವರವರು ಕ್ಷೇತ್ರದಲ್ಲಿ ಏನು ಆಟ ಆಡಿಸ್ಲಿಕ್ಕೆ ಅವರೇ ಆಟ ಆಡಲಿ, ಅವರೇ ಎಲ್ಲ ಮಾಡಲಿ, ಅವ್ರ ಕೈ ಕೊಟ್ಟು ಬಿಡ್ಬೇಕು. ಯಾಕಂದ್ರೆ ನೀವೆಲ್ಲ ಆಟ ಆಡಿಸಿ ಕಲೆಕ್ಷನ್ ಮಾತ್ರ ಇಬ್ಬರಿಗೆ ಗೊತ್ತು, ಅವ್ರಿಗೆ ಹೋತಂದ್ರೆ 5-6 ಜನರಿಗೆ ಹೋತಂದ್ರೆ ಲಾಭ ಏನೈತೆ. ಅದಕ್ಕೆ ಹೈಕಮಾಂಡ್ ಅಂದರೆ DCC ಬ್ಯಾಂಕ್ ಹೈಕಮಾಂಡ್ ಅಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಮುಖ್ಯಮಂತ್ರಿಗಳು, B.Pharm ಕೂಡ ಅವರು ನೀವು ಚೆಂದಾಗಿ ನೋಡ್ಕೊಂಡು ಆಟ ನೋಡ್ಕೊಂಡು, ಮತ್ತು ನೀವು ಇದನ್ನ ಯಾಕೆ ಮಾಡ್ತಾರೆ, ಸರ್ವೆ ಯಾಕೆ ಮಾಡ್ತೀರಿ ನೀವು, ಎಲ್ಲೆಲ್ಲಿ ಆಟಕ್ಕೆ ಎಷ್ಟೆಷ್ಟು ಕಲೆಕ್ಷನ್ ಆಗ್ತದೆ, ಯಾವ ಆಟನ ಆಡಿಸ್ಬೇಕು ಅದೆಲ್ಲ ನೋಡ್ಕೊಂಡು ಕೂಡಲೇ ಒಂದು ಇದನ್ನು ಕೊಡ್ತಾರೆ, ಏನು B.Pharm ಕೊಡ್ತಾರೆ. ಮತ್ತು ಒಬ್ಬರ ಕೈಯಾಗಿ ಕೊಟ್ಟರೆ ಹೆಂಗೆ ಅದು, ಇಂದ ಶಂಭು ಕಲ್ಲೋಳ್ಕರ್ ಕೊಡ್ಬೇಕಾಗಿತ್ತು. ಇಲ್ಲಿ ರಾಯಭಾಗದಲ್ಲಿ ಹೈಕಮಾಂಡು ಹೇಳಿತ್ತು, ಕೊಟ್ರೇನು ಇಲ್ಲ. ಆರ್ಟ್ ಸಕ್ಸಸ್ ಆತನು ಇಲ್ಲ. ನಿಪ್ಪಾಣಿಯಲ್ಲಿ ಅಲ್ಲಿ ಬೇಡ, ಕಕ್ಕಪಟ್ಲು ಬೇಡ, ಭಾಳ ಸಲ ಕೊಟ್ಟಿದೆ, ಉತ್ತಮ್ ಪಟ್ಲು ಕೊಡ್ಬೇಕಂತಿತ್ತು. ಕೊಟ್ರೇನು, ಅದು ಯಾರ ಕೈ ಕೊಟ್ರಿ, ಡೊಂಬರಾಟ ಆಡ್ಸೋವ್ರ ಕೈ ಕೊಟ್ರಿ, ಮತ್ತು ಅವ್ರು ಕಲೆಕ್ಷನ್ ಮಾಡ್ಕೊಂಡ್ರು. ಅಲ್ಲಿ ಒಂದು ಪಾರ್ಟಿ ಹಿಡಿದು ಕಲೆಕ್ಷನ್ ಮಾಡ್ರು, ಇಲ್ಲಿ ಇನ್ನೊಂದು ಮಿಲಾಪಿ ಕುಸ್ತಿ ಆಡಿದರು. ಅಂದ್ರೆ ಇಲ್ಲಿ ನಾವು ತಿಳ್ಕೊಬೇಕು. ಏನು ರಾಜೇಂದ್ರ ಅಂಕಲ್ಗೆ ಅವರೆಲ್ಲ ಡೊಂಬರಾಟಕ್ಕೆ ಏನು ಸಾಮಾನು ಬೇಕಲ್ಲ, ಕಟ್ಟಿಗೆ ಒಗೆಯೋದು, ಅದನ್ನು ತರೋದು, ಸಾಮಾನು ಖರೀದಿ ಮಾಡೋದು, ಕೊಟ್ಟೋದು, ಸುಮ್ಮಿರೋದು. ನಮಗೇನು ಆಟಕ್ಕೆ ಕರೆದ್ರೆ ನಾವು ಹೋಗ್ತೇವಪ್ಪ. ಅಂದ್ರೆ ಕಬಡ್ಡಿ ಆಟದಾಗ 7 ಜನ ಇರ್ತಾರಲ್ಲ, ಇವು ಎಕ್ಸ್ಟ್ರಾ ಪ್ಲೇಯರ್ ಅವರು, ನಮ್ಗೆ ಕರೆದ್ರೆ ನಾವು ಹೋಗಾರಪ್ಪ. ನಿಮ್ಮನ್ನ ಯಾಕೆ ಕರೀತಾರ ಅವರು? 7 ಜನ ಸಾಕಲ್ಲ ಮತ್ತು ಆಟ ಆಡಕ್ಕೆ. ಅವು 7 ಜನ ತೆಗೆದುಕೊಂಡಿದಾರ. ಅಂದ್ರೆ ನೀವು ಇಲ್ಲಿ ಪ್ರೇಕ್ಷಕರೂ ಅಲ್ಲ, ಆಟ ಆಡೋರಲ್ಲ, ಮಂಗ್ಯಾನೂ ಅಲ್ಲ, ಇಲ್ಲಿ ಬರೇ ಸಾಮಾನು ಕಲೆಕ್ಷನ್ ಮಾಡಿ ಕೊಡೋರು. ಅಂತ ಸಾಮಾನು ಕಲೆಕ್ಷನ್ ಮಾಡಿ ಕೊಡೋರು ಶಾಂತ ಇದಾರಲ್ಲ. ಆಟ ಆಡೋರು ಮತ್ತು ಆಟ ಆಡೋರು ಯಾರು? ಇವರು. ಆ ಮಾಲಕ್ ಬೇರೆ ಇರ್ತಾನಲ್ಲ, ಕಲೆಕ್ಷನ್ ಮಾಡಿ ಎಲ್ಲಿ ಹೋಗ್ತಿತ್ತು ಅದು, ಅಲ್ಲೊಬ್ಬ ಕೂತಿರ್ತಾನಲ್ಲ, ಅವ್ನು ಕಲೆಕ್ಷನ್ ಹೋಗ್ತೈತೆ. ಹೆಸರು ಯಾರು ಆಗ್ತೈತೆ? ಮಂಗ್ಯಂದ ಆಗಂಗಿಲ್ಲ. ಜನ ಚಪ್ಪಾಳೆ ಹೊಡಿತಾರ, ಯಾರು ಹೊಡಿತಾರ? ಮಂಗ್ಯ ಹೊಡಿತಾರ. ಆದ್ರೆ ಮಂಗ್ಯಾಗೇನು ಗೊತ್ತಾಗ್ತೈತೆ ಅದು ಚಪ್ಪಾಳೆ ಹೊಡೆದ? ಇಲ್ಲ. ಕಲೆಕ್ಷನ್ ಎಲ್ಲಿ ಹೋಗ್ತೈತೆ ಅಲ್ಲಿ ಹೋಗ್ತೈತೆ. ಗೊತ್ತಾತ್ಲ ಯಾರು ಎಲ್ಲಿ ಆಟ ಆಡ್ಸತ್ತಾರ ಅಂದ್ರೆ ನೀವು ಮಂಗ್ಯಗಳಾಗ್ತಿರೋ, ಪ್ರೇಕ್ಷಕರಾಗ್ತಿರೋ, ಸಾಮಾನು ಕಲೆಕ್ಷನ್ ಮಾಡಿ ಕೊಡೋರಾಗ್ತಿರೋ, ಅದು ಸ್ಪಷ್ಟವಂತ ಕಲ್ಪನೆ ಬರ್ಬೇಕು. ಈ DCC ಬ್ಯಾಂಕ್ದಲ್ಲಿ ಸ್ವಲ್ಪ ಜಾಣತನದಿಂದ ವರ್ತನೆ ಮಾಡ್ಬೇಕಾಗ್ತದೆ. ನಾವಿಲ್ಲಪ್ಪ, ನಾವು ಯಾತ್ರಾಗೂ ಇಲ್ಲ, ನಾವು ಸ್ವತಂತ್ರ ಪಕ್ಷದವರು, ನಾವು ಸ್ವಾಭಿಮಾನಿಗಳು ಹೊಟ್ಟು ನಾವು ಎಷ್ಟೋ ದುಡ್ಡು ಕಲೆಕ್ಷನ್ ಆದರೂ ಕೂಡ ನಾವು ಹೈಕಮಾಂಡ್ಗೆ ಹೋಗಿ ಮುಟ್ಸೋರು, ಅಥವಾ ನಮ್ಮ ಕಿಶಾಗ ನಾವು ಇಟ್ಕೋರು. ದುಡ್ದವ್ರು ನಾವು, ತಿನ್ನೋರು ನಾವು. ಏನಾಗಿದೆ, ಎಲ್ಲ ಆಟ ಆಡ್ಸತ್ತವ್ರು ಬೇರೆ, ಖರ್ಚು ಮಾಡತ್ತಾರ ಅವರು. ಹೆಸರು ಯಾರಾಗತೈತಿ? ಹೈಕಮಾಂಡ್ದಾಗ ಆಗತೈತಿ. ಆ ಹೈಕಮಾಂಡನ್ನ ನೀವು ಹಿಡಿತಲ್ಲಿ ಇಟ್ಕೊಂಡು ಬಿಟ್ರೆ ಮುಗಿದು ಹೊತ್ಲ. ಸರ್ಕಾರ ನಿಮ್ದಾಗ್ತೈತೆ, ಸ್ವಾಭಿಮಾನಿ ಗುಂಪು ಆಗ್ತೈತೆ. ಒಬ್ರು ಹೇಳ್ತಾರ, ಲೂಟಿ ಮಾಡಿದಾರ, ಲೂಟಿ ಮಾಡಕ್ಕೆ ಅವಕಾಶ ಕೊಡಬೇಡ್ರಿ ಅಂತ. ಅಂದ್ರೆ ಮಂಗ್ಯಾನ ಆಟ ಆಡಕ್ಕೆ ಅವಕಾಶ ಕೊಡಬೇಡ್ರಿ ಅಂತ. ಇವರು ಮಂಗ್ಯಾನ ಆಟ ಆಡಿ ಬಂದವ್ರಲ್ಲ. ಹೀರಾ ಶುಗರ್ ಫ್ಯಾಕ್ಟ್ರಿಯಲ್ಲಿ ಏನೋ ಮಂಗ್ಯಾನ ಆಟನ ಆಡ್ಲ, ಇವ್ರು ಇಲ್ಲಿ ಆಡಿದ್ರು. ಘಟಪ್ರಭದಲ್ಲಿ ಕೆಲವೊಂದು ಮಂದಿ ಆಡಿದರು, ಯಾರೋ ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಡೊಂಬರಾಟದಲ್ಲಿ ಏನು ಪಾತ್ರ ಇದೆ, ಮಂಗ್ಯಾನಾಟದಲ್ಲಿ ಏನು ಪಾತ್ರ ಇದೆ ಜನರಿಗೆಲ್ಲ ಗೊತ್ತಾಯ್ತು ಈಗ ನಾವು ಹೇಳೋದ್ರಿಂದ, ಯಾರು ಏನು ಅಂತೇಳಿ. ಇನ್ನೂ ಅನೇಕ ಹೆಸರುಗಳಿವೆ ಜಿಲ್ಲೆಯಲ್ಲಿ. ಮತ್ತು ನೀವು ಆಟಕ್ಕೆ ಬರಬೇಡ್ರಪ್ಪ, ಇದ್ರಾಗ ನಾವು ಅಷ್ಟೇ ಇದೆ ಅಂತೆ ಹೊರಗೆ ತಳಿದವ್ರು ಅದಾರಲ್ಲ, ಭಾಳ ಜನ ಇದಾರ. ಇನ್ನು ನೀ ಇಲ್ಲಿ ಆಟ ಆಡು, ನೀ ಇಲ್ಲಿ ಆಟ ಆಡು ಅಂತೇಳಿ ಅಲ್ಲಿ ಶ್ರೀನಿವಾಸ ಪಟ್ಲಿಗೆ ಒಂದು ಹೋಗಿ ಹೇಳೋದು, ಕುಮಟಳ್ಳಿಯವ್ರಿಗೆ ಒಂದು ಹೇಳೋದು, ಅರವಿಂದ್ ಪಟ್ಲಿ ಒಂದು ಹೇಳೋದು, ಬಾಬಾ ಸಾಹೇಬ್ಗೆ ಒಂದು ಹೇಳೋದು. ನಂತರ ವಿಕ್ರಮ ಇನಾಮದಾರಿ ನೀ ಬಿಡಬೇಡ, ನಾವು ನಿಮ್ಮ ಹಿಂದಿದೆ ಅಂತ ಅಲ್ಲಿ ಹೇಳೋದು. ರಾಜೇಂದ್ರ ನಕಲಿ ಸುಮ್ಮಿರಪ್ಪ, ನೀ ಏನ ಸಾಮಾನು ಕಲೆಕ್ಷನ್ ಮಾಡಿ ತಂದು ಕೊಟ್ಟಿದ್ದಿಲ್ಲ, ನಾವು ಆಟ ಆಡ್ತೇವೆ, ನಿನಗೆ ಇನ್ನು ನಾವೇ ಗೊತ್ತಿಲ್ಲ ಅಂತ. ಸಾಮಾನೆಲ್ಲ ಅವಂದು, ಲಾಭ ಮಾಡ್ಕೋತವ್ರು ಬೇರೆ. ಇದು ಮಸ್ತ್ ಇತ್ತಲ್ಲ, ಇಂಟ್ರೆಸ್ಟಿಂಗ್ ಐತಲ್ಲ ಈ ಸ್ಟೋರಿ. ಇದು ಅಭ್ಯಾಸ ಮಾಡ್ರಿ ನಾವು, ಭಾಳ ಚಂದ ಐತದು. ಹಿಂಗೆ ನಡೆದೈತಿ. ಮತ್ತು ಕಲೆಕ್ಷನ್ ಮತ್ತು ಹೆಚ್ಚು ಪಾಕಿಟ್ದಾಗ ಹೊಂಟೈತಲ್ಲ. ಪಾಕಿಟ್ದಾಗ ಯಾಕೆ ಹೊಂಟಿತ್ತು ಅಂದ್ರೆ, ಯಾರಿಗೆ ಹೊಂಟಿತ್ತು ಅಂದ್ರೆ, ಏನು ಕಲೆಕ್ಷನ್ ಮಾಡತ್ತಾರಲ್ಲ
ಈ ಕಲೆಕ್ಷನ್ ಸಾರ್ವಜನಿಕರ ಕಲೆಕ್ಷನ್, ಇದು ಲೂಟಿ ಮಾಡಿದ ಕಲೆಕ್ಷನ್. ಇದನ್ನ ಯಾರಿಗೆ ಕೊಡತ್ತಾರ ಅಂದ್ರೆ ಯಾರು ವೋಟರ್ಸ್ ಇದಾರಲ್ಲ, ವೋಟರ್ಸ್ ಅಂದ್ರೆ ಯಾರು? ಪ್ರೇಕ್ಷಕರಲ್ಲ. ಅವ್ರಿಗೆ ಆಟದಲ್ಲೇನೇ ಇಲ್ಲ, ಅದ್ರ ಲಾಭ ಮಾಡ್ಕೋತಾರ. ಬ್ಯಾಲೆನ್ಸಿಂಗ್ನೂ ಇಲ್ಲ ಅವರು. ಬ್ಯಾಲೆನ್ಸ್ ಇದ್ದಾಗ ಸಂಬಂಧ ಬರಂಗಿಲ್ಲ, ನಾವು ನೀ ಇತ್ತು ಇಲ್ಲ ಹತ್ತು ಇಲ್ಲ ಅಂತ. ಮತ್ತು ಆಟ ಆಡಿ ಸಾಮಾನು ಕೊಡ್ಸೋರನ್ನ ಸಹಿತ ಹೊರಗಿಟ್ಟಿದ್ದಾರೆ. ಮತ್ತು ಆಟ ಆಡತ್ತಿದ್ದ ಮಂಗ್ಯ ಅವು ಕೂಡ ಅವ್ರ ಕಡೆಯಿಂದ ಕಲೆಕ್ಷನ್ ಮಾಡಿ ಅವ್ರು ಕೊಡತ್ತಾರ. ತರ ಊರೂರಿಗೇನ ಆಟ ಆಡ್ಸಕ್ಕೆ ಹೋಗಿರ್ತಲ್ಲ, ಅಲ್ಲೇ ಕಲೆಕ್ಷನ್ ಮಾಡಿ ಅಲ್ಲೇ ಕೊಟ್ಟು ಬರೋದು. ಗೊತ್ತಾತ್ಲ PKPS. ಒಟ್ಟಾರೆ ಇದೊಂದು ಭಾಳ ಇಂಟ್ರೆಸ್ಟಿಂಗ್ ಇದೆ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಮಂಗ್ಯಾನಾಟ ಮತ್ತು ಡೊಂಬರಾಟ ಅಲ್ಲ, ಇನ್ನೊಂದು ಆಟ ಚಾಲು ಆಗಿದೆ. ಅದು ಆಟ ಭಾಳ ಆಶ್ಚರ್ಯಕರ ಇದೆ. ಗೌಡ್ರಗದ್ಲಾತು, ತಾಳಿ ಕಟ್ಟಿದ ತಾಳಿ ಆತು, ಅಥವಾ ಕಳ್ಳ ಕಟ್ಟಿದ ತಾಳಿ ಆತು, ಅತ್ತಿಗೆ ತಂಗಿ ಆತು, ಊರಿಗೆ ಒಬ್ಬ ಗಂಡ ಆತು, ಎಲ್ಲ ನಾಟಕಗಳು ಮುಗಿದು ಇನ್ನು ಹೊಸ ನಾಟಕ ಒಂದೈತೆ. ಅದು ನಾಳೆ ಆತು, ಭಾಳ ಚಂದ ನಾಟಕ ಐತೆ. ಆ ನಾಟಕ ನೋಡ್ರಿ ಸ್ಪಷ್ಟವಾಗಿ ಗೊತ್ತಾಗ್ತೈತೆ. ಇಲ್ಲಿ ಸ್ವಾಭಿಮಾನಿಗಳು ಯಾರು, ಸ್ವಾಭಿಮಾನಿಗಳು ಅಲ್ಲರು ಯಾರು, ಮತ್ತು ಮಿಲಾದ್ ಕುಸ್ತಿ ಯಾರು, ಒಳ ಹೊಂದಾಣಿಕೆರು, ಮತ್ತು ಬಂದು ಸೇರಿದವ್ರು ಯಾರು, ಮತ್ತು ಅಚಾನಕ್ ಲಾಭ ಮಾಡ್ಕೊಂಡಾರು ಅವರು. ಇಲ್ಲ ಇರಾನ್ ಕಡಾಡವರು ಆಟ ಆಡತ್ತಾರ, ಖರೆ ಜನ ಪ್ರೇಕ್ಷಕರು ಕೊಡ್ತಾ ಇಲ್ಲ ಅವ್ರು. ಎಲ್ಲ ಸಾಮಾನೆಲ್ಲ ಅವ್ರದ ಜನ ಕೂಡ್ತಾ ಇಲ್ಲಲ್ಲ. ಜನ ಕೂಡಿಸ್ಬೇಕಾದ್ರೆ ಆ ರಾಜ್ಯದ ನಾಯಕರನ್ನ ಕರಿಬೇಕಲ್ಲ, ಅಂದ್ರೆ ದೊಡ್ಡ ದೊಡ್ಡ ಮಂಗ್ಯಾವಳನ್ನ ಕರಿಬೇಕಲ್ಲ ಆಟ ಆಡ್ಲಿಕ್ಕೆ. ಅವರು ಕೂಡಿಸ್ತಾ ಇಲ್ಲ, ಕೂಡ್ಸಕ್ಕೆ ಪ್ರಯತ್ನ ಮಾಡತ್ತಾರ. ಆದ್ರೆ ಒಂದು ಬಂದು ಹಿಡಿದು ಇಲ್ಲಿ ಇದು ಕೊಡ್ಲಿ ಇನ್ನೊಂದು ಜಿಗಾತೈತದು, ಗಿಡದಾಗ ಜಿಗಾತೈತದು. ಯಾಕಂದ್ರೆ ಹಣ್ಣು ಬೇರೆ ಬೇರೆ ಹಣ್ಣು ತೋರ್ಸತ್ತಾರ, ನೀವು ಬರೀ ಬಾಳೆಹಣ್ಣು ಕೊಡೋರು, ಬರೀ ಶೇಂಗಾ ತೋರ್ಸೋರು. ಹಂಗಾಗಿಲ್ಲ ಅದು, ಅವ್ರು ಬೇರೆ ಬೇರೆ ತೋರ್ಸತ್ತಾರ, ಬಾಟಲ್ನಿಂದ ಕಲರ್ ತೋರ್ಸತ್ತಾರ. ಹಿಂಗಾಗಿ ಅವು ಜಿಗಾತವ, ಒಂದೇ ಬುಟ್ಟೆ ಹಿಡಕ್ಕೆ ಆಗಂಗಿಲ್ಲ. ಹಿಂಗಾಗಿ ಅದು ಡೊಂಬರಾಟ ನಡೆದೈತಿ, ನಂತರ ಮಂಗ್ಯಾನಾಟವು ನಡೆದೈತಿ. ಇವೆರಡು ಒಂದ. ಆದ್ರೆ ಸ್ವಲ್ಪ ಇತರ ಮೇಲೆ ತಂತಿ ಮೇಲೆ ನಡೆಯುವಂಥದ್ದು. ಅದನ್ನು ಕೆಲವೊಂದು ಜನ ಅನ್ಸತ್ತಾರ, ನಮ್ಮ ಸಂಬಂಧ ಇಲ್ಲ, ಈ ಕಡೆ ಇಲ್ಲ. ನಂತರ ಡೊಂಬರಾಟದಲ್ಲಿ ಕೆಲವೊಂದು ಭಾಗವಹಿಸ್ಯಾರ. ಮಾಲಕರು ಮಾತ್ರ ಭಾಳ ಆಶ್ಚರ್ಯಕರ ರೀತಿಯಿಂದ ಯಾರಿಗೂ ಗೊತ್ತಾಗ ನೋಡ ಹೆಂಗೆ ಹುಚ್ಚನ್ ಮಾಡಿ ನೋಡ್ರಿ. ಲಾಸ್ಟಕ್ಕೆ ಹಂಗೆ ಆಗ್ತೈತೆ ಅದು. ಮತ್ತು ಕೇಂದ್ರ ನಾಯಕರು ಅಂದರೆ DCC ಬ್ಯಾಂಕ್, ಅಲ್ಲಿ ಖಜಾನೆ ಐತ್ಲ, ಎಲ್ಲ ಹೋಗೋದು ಕಲೆಕ್ಷನ್ ಇಲ್ಲಿ ಹೈಕಮಾಂಡ್ಗೆ ಹೋಗೋದು. ಆ ಹೈಕಮಾಂಡ್ ಅಂದ್ರೆ ಅವ್ರದ್ದು ಖಾಲಿ ಮಾಡೋರು, ಹೈಕಮಾಂಡ್ ಕೇಳೋರ. ಈಗ BJP ಪಕ್ಷ ಇದ್ರಪ್ಪ, ಈಗ 8,000 ಕೋಟಿನೋ ಐತೆ ಅಂತ ಹೇಳ್ತಾರೆ ಕಲೆಕ್ಷನ್. ಕಾಂಗ್ರೆಸ್ದು 2ನೇ ನಂಬರ್, ತೃಣಮೂಲ ಕಾಂಗ್ರೆಸ್ 3ನೇ ನಂಬರ್, ಚಂದ್ರಬಾಬು ನಾಯ್ಡುದು 4ನೇ ನಂಬರ್. ಉಳಿದವರು ಕೆಲವೊಂದು ಜನ ಕಲೆಕ್ಷನ್ ಮಾಡ್ಕೊಂಡಾರ. ಅವ್ರು ಹೈಕಮಾಂಡ್ ಅವ್ರು ಹೆಂಗೆ ಖರ್ಚು ಮಾಡ್ತಾರೆ ಹಂಗೆಲ್ಲ ಅವ್ರು ಅಲ್ಲಿ ಕೇಳೋರು ಯಾರ. ಹಂಗೆ DCC ಬ್ಯಾಂಕ್ ಪರಿಸ್ಥಿತಿ ಹಿಂಗಾಗೈತೆ. ನಾಳೆ ಮತ್ತೊಂದು ಕಳ್ಳ ಕಟ್ಟಿದ ತಾಳಿ ಅಂತೈತೆ. ಆ ಕಳ್ಳ ಕಟ್ಟಿದ ತಾಳಿ ನಾಟಕ ನಾಳೆ ಆತ. ಒಂದೇ ದಿವಸ ನಾವು ಹೇಳಂಗಿಲ್ಲ, ಒಂದೇ ದಿವಸ ಹೇಳ್ರೆ ಮತ್ತು ಇಂಟ್ರೆಸ್ಟಿಂಗ್ ಬರ್ಬೇಕು. ಯಾಕೆ 13 ತಾರೀಕು ಕೊನೆಯದ ಅಂದ್ರೆ ಹಿಂದೆ ತೊಕ್ಕೋದು ಮುಂದೆ ತೊಕ್ಕೋದು ನಾಟಕ ಮುಗಿತೈತೆ. 13ರಿಂದ 19ಕ್ಕೆ ಐತ್ಲ, ಅಂದ್ರೆ 18ರ ರಾತ್ರಿ. ಈ 5 ರಾತ್ರಿ ಕರಾಳ ರಾತ್ರಿ 5 ನಾಟಕಗಳು ಆಗ್ತವೆ. ಗೌಡ್ರ ಗದ್ಲೂ ಆಗ್ತೈತೆ, ಸ್ವಚ್ಛತಂದ ಸೌಭಾಗ್ಯನೂ ಆಗ್ತೈತೆ, ಸಿಂಧೂರು ಲಕ್ಷ್ಮಣನೂ ಆಗ್ತೈತೆ. ನಂತರ ಯಾರೇ ನೀನು ಚೆಲುವೆ ಅದು ನಾಟಕ ಆಗ್ತೈತೆ. ಖಾನಾವಳಿ ಚೆನ್ನವ ಅದು ಆಗ್ತೈತೆ. ಆ 5 ನಾಟಕ 5 ರಾತ್ರಿ ಏನಾಗ್ತಾವ ಅದು ಹೇಳ್ತೇವೆ. ನಾಟಕ ರೂಪದಲ್ಲಿ ಹೇಳ್ಬೇಕೀಗ. ನೇರವಾಗಿ ನಾವು ಯಾಕೆ ಹೇಳೋದು? ನಾವು ಯಾರ ಪರವಾಗಿನೋ ಅಲ್ಲೇ ಏನೂ ಇಲ್ಲ, ನಾವು ಬ್ಯಾಲೆನ್ಸಿಂಗ್ ಇರ್ಪ. ಯಾಕಂದ್ರೆ ನಾವು ಪತ್ರಕರ್ತರಂದ್ರೆ ಬ್ಯಾಲೆನ್ಸಿಂಗೇ ಇರ್ಬೇಕು. ಇರಲಿ, ಸದಾನಂದ ಬಾಮ್ನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತೇವೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಸ್ವಲ್ಪ ವಿಡಿಯೋ ಚೆಂದ ಐತೆ ನಕ್ ಬಿಡ್ರಿ. ತುಂಬ ನಕ್ರೆ ಎಲ್ಲ ಹಗರ ಆಗ್ತೈತಲ್ಲ. ಮತ್ತು ಸುಮ್ಮನೆ ಸೀರಿಯಸ್ನಿಂದ ಏನಾಗ್ತೈತಿ? ಸೀರಿಯಸ್ನಿಂದ ಏನೂ ಆಗೋದಿಲ್ಲ. ನೋಡೋದು, ನಗೋದು, ಮರ್ತು ಬಿಡೋದು. ಮತ್ತು ಮುಂದಿನ ನಾಟಕ ಐತಲ್ಲ, ಬರೇ ಒಂದೇ ನಾಟಕ ನೋಡಿ ನಕ್ಕೋತ್ ಕೂತ್ರ ಅಂದ್ರೆ ಹೆಂಗಾಗೋದು? ಆಗೋದಿಲ್ಲ. ಅದು ಜೇವರಿಗೇನ ಕಂಪ್ನಿ ಐತಲ್ಲ, ಆ ಕಂಪ್ನಿ ಬಿಟ್ಟು ನಾವು ಬೇರೆ ಕಂಪ್ನಿ ಸೇರ್ತೇವೆ. ಆ ಕಂಪ್ನಿ ನಾಳೆ ಐತೆ. ನಮಸ್ಕಾರ.